Hello everyone, you are watching News Insights. Let's ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಹಂಗೆ ನಮ್ಮ ಕೋಳಿ ಉತ್ಪಾದನೆಯೂ ಅಷ್ಟೇ. ಈಗ ನಮಗೆ 40 ಇಯರ್ಸ್ ಅಥವಾ 50 ಇಯರ್ಸ್ ಬ್ಯಾಕು ಒಂದು ಕೋಳಿ 150 ಬಟ್ಟೆ ಅಥವಾ 160 ಬಟ್ಟೆ ಬರುತ್ತೆ. ಇವಾಗ 330 ಬಟ್ಟೆ ಬರುತ್ತೆ ಅಂದರೆ ನಾವು ಇಂಜೆಕ್ಷನ್ಸ್ ಕೊಟ್ಟು ಮಾಡ್ತೀವಿ ಅಂತ ಅಲ್ಲ ಸರ್. ಇದು ಎಷ್ಟು ನಾವು ಹೇಳೋದು ತಪ್ಪು ಕಲ್ಪನೆ ಸರ್. ಒಂದು ಇಂಜೆಕ್ಷನ್ ಗ್ರೋತ್ ಹಾರ್ಮೋನ್ ಅಂತ ಹೇಳ್ತಾರಲ್ಲ ಸರ್, 2,000 ರೂಪಾಯಿ ಅದು ಒಂದು ಇಂಜೆಕ್ಷನ್. ಇದು ತಾರೀಖ್ ಬಂದಿರುತ್ತೆ ಸಾಲ, ಅದಕ್ಕೆ ಟೇಸ್ಟ್ ಕೊಡೋದು. ನಾಟಿ ಕೋಳಿ ಮಾಂಸ ಉತ್ಕೃಷ್ಟ, ಬ್ರಾಯ್ಲರ್ ಕೋಳಿ ಮಾಂಸ ಇತ್ತು ಅದು ಬಿತ್ತದು, ಅದು ಕೂಡ ನಂಬಿಕೆ. ನಾವು ವ್ಯಾಕ್ಸಿನ್ ಏನು ಇಂಜೆಕ್ಷನ್ ಕೊಡ್ತೀವಿ ಅಂದ್ರಲ್ಲ ಸರ್, ನಾವು ಮಕ್ಕಳಿಗೆ ಪೋಲಿಯೋ ಹೆಂಗ್ ಕೊಡ್ತೀವಿ, ದಡಾರಕ್ಕೆ ಹೆಂಗ್ ಕೊಡ್ತೀವಿ, ಹಂಗೆ ಕೋಳಿಗಳಿಗೆ ರೋಗ ಬರುತ್ತಂಗೆ ಕೊಡುವಂತ ವ್ಯಾಕ್ಸಿನ್ಸ್ ಅವು ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ಎಷ್ಟೊಂದು ಕಾಯಿಲೆಗಳು ಬರ್ತದೆ. ಕಾಯಿಲೆಗಳನ್ನ ತಡೆಗಟ್ಟಲು ಕೊಡುವಂತ ಅಷ್ಟು ನಾವು ವ್ಯವಸ್ಥಿತವಾಗಿ ಅಷ್ಟೊಂದು ಮ್ಯಾನೇಜ್ಮೆಂಟ್ ಆಗಿ ಅಷ್ಟೊಂದು ಬ್ರೀಡಿಂಗ್ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿ 40 ವರ್ಷದ 50 ವರ್ಷದ ಬಲ ಇದು. ಒಂದಿನ 2 ದಿನದಲ್ಲ, 40 ವರ್ಷದ ನಮ್ಮ ಎಲ್ಲಾ ಸಂಶೋಧನೆಗಳು, ಒಂದು ನ್ಯೂಟ್ರಿಷನ್ ವಿಭಾಗದಿಂದ ಆಗ್ಬೋದು, ಒಂದು ಮ್ಯಾನೇಜ್ಮೆಂಟ್ ಆಗ್ಬೋದು, ಎಲ್ಲ ಒಂದು ಕೋಳಿ ಮಟ್ಟೆ ಅಷ್ಟು ಜಾಸ್ತಿ ಆಗಿದೆ. ಮತ್ತೆ ಒಂದಿನ ಯಾವ ಚಿಕನ್ ತಿಂತೀವಿ, ಒಂದಿನ ಯಾವ ಕೋಳಿಗಳಿಗೆ ಅದಕ್ಕೆ ಪ್ರತಿನಿತ್ಯ ಬೇಕಾಗಿರುವಂತಹ ಪ್ರೋಟೀನ್ ನನ್ನಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂದ್ರೆ ನೀವು ಬ್ಲಡ್ ಪ್ರೊಫೈಲ್ ನೋಡ್ಕೊಡಿ, ದಿನ ಜಾಸ್ತಿ ಇರುತ್ತೆ. ನಮಗೆ ನೀವು ಕೊಲೆಸ್ಟ್ರಾಲ್ ತಗೊಳ್ಳಿಲ್ಲ ಅಂದ್ರೂ ಬಾಡಿ ಸಿಂಥಸೈಸ್ ಮಾಡುತ್ತೆ. ಯಾಕೆಂದ್ರೆ ಬ್ರೈನಿಗೆ ಬೇಕೇ ಬೇಕು. ಎಲ್ಲಾ ಸೆಲ್ ಆಕ್ಟಿವಿಟಿಗೂ ಕೊಲೆಸ್ಟ್ರಾಲ್ ಅತಿ ಮುಖ್ಯವಾದ ಅಂಶ. ನಿಮಗೆ ಕೊಲೆಸ್ಟ್ರಾಲ್ ಇಲ್ಲ ಅಂದ್ರೆ ವಿಟಮಿನ್ ಡಿ ಸಿಂಥಸಿಸ್ ಆಗಲ್ಲ ಸರ್. ಆಮೇಲೆ